ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ರೆಡ್ಡಿ ಸಮುದಾಯದ ಬಾಂಧವರು ಸೇರಿದಂತೆ ಯಾರಂಡಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ವೇಮನರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ರೆಡ್ಡಿ ಕುಲ ಬಾಂಧವರು ಮತ್ತು ಯಾರಂಡಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಭಾಗವಹಿಸಿದ್ರು. आचार्य देवो भवान् अतिदेवो भवान् ज्ञानि सेवितराणि लोहितराणि श्रीरस्यायन्तरस्य महेश्वरः ॐ त्र्यम्बकं यजामहे सुगन्धिं पुष्टिवर्धनम् ओर्वारुकमिवम् ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಯೋಗಿ ವೇಮನರ 614ನೇ ಜಯಂತ್ಯೋತ್ಸವಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಸಲ್ಲಿಸ್ತಾ, ನಾವೇನು ತಾವು ಇವತ್ತು ಅಂದ್ಕೊಂಡಿದ್ರೆ ಈ ಕಾರ್ಯಕ್ರಮನ ನಾವು ಜಿಗ್ನಿನಲ್ಲಿ ಭಾನುವಾರ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ವೇಮನ ವೃತ್ತ ಅಂದರೆ AP ಸರ್ಕಲ್ ಅಂತ ಏನು ಕರಿತೀರಲ್ಲ, ಅದು ವೇಮನ ವೃತ್ತ ಮೊದಲಿಂದನೂ ಅಲ್ಲಿ ಇದೇ ವೇಮನ ಜಯಂತ್ಯೋತ್ಸವನ ನಾವು ಜಿಗ್ನಿನಲ್ಲಿ ಅಂದ್ಕೊಂಡಿದ್ದೀವಿ. ತಾವೆಲ್ಲರೂ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಕುಲಬಾಂಧವರನ್ನು ದಯವಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ, ವೇಮನರಿಗೆ ಪೂಜೆ ಮುಗಿಸಿ, ಸಮಸ್ತ ಭಕ್ತಾದಿಗಳು ನೀವೆಲ್ಲರೂ ನಾನು ಕಾಣಿಸ್ತಾ ಇದ್ದೀರಾ, ನೀವೆಲ್ಲರೂ ವೇಮನನ ರೂಪದಲ್ಲಿ ಕಾಣಿಸ್ತಾ ಇದ್ದೀರಾ. ವೇಮನ ಅಂದರೆ ವೇ ಅಂದರೆ ದಾರಿ, ಮನಸ್ಸಿನಲ್ಲಿ ಎಲ್ಲರ ಹೃದಯದಲ್ಲಿ ನಿಂತಿರುವಂಥವರು ವೇಮನ. ಆಂಜನೇಯ ಸ್ವಾಮಿ ಮಹಾನ್ ಭಕ್ತ ಚೇತನ. ಇಡೀ ಭಾರತ ದೇಶದಲ್ಲಿ ಭಗವಾನ್ ಶ್ರೀರಾಮಚಂದ್ರ ಮೂರ್ತಿಗಿಂತ ವೇಮನರ ದೇವಸ್ಥಾನ ನಮ್ಮ
ಆಂಜನೇಯ ಸ್ವಾಮಿ ದೇವಸ್ಥಾನ ಜಾಸ್ತಿ ಇದೆ. ಯಾಕೆ ಅಂತ ನಿಮ್ಗೆ ಗೊತ್ತಿದೆಯಾ? ಅಂತ ಶ್ರೇಷ್ಠವಾದ ವ್ಯಕ್ತಿ, ಇಂಥ ಮಹಾನ್ ಭಕ್ತ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದು ಯಾಕೆ ಅನ್ನುವಂಥದ್ದನ್ನ ಕೆಲವು ನಿಮಿಷಗಳು ಹೇಳ್ತೀನಿ. ಈ ಮಹಾನ್ ಭಕ್ತ ಸೀತಾದೇವಿಯನ್ನ ಶ್ರೀಲಂಕಾಗೆ ತೆಗೆದುಕೊಂಡು ಹೋದ್ಮೇಲೆ ಅಲ್ಲಿಗೆ ತನ್ನ ಶಕ್ತಿ ಏನು ಅಂತ ತನಗೆ ಗೊತ್ತಿರೋದಿಲ್ಲ. ಆ ಶಕ್ತಿಯನ್ನ ಪುನರ್ಜೀವನ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸೀತಾದೇವಿಯನ್ನು ಕಂಡು ಶ್ರೀಲಂಕೆಯ ರಾವಣಾಸುರನ ಸಾಮ್ರಾಜ್ಯಕ್ಕೆ ಬೆಂಕಿ ಇಟ್ಟು ಬಂದು ಆಮೇಲೆ ಅದನ್ನೆಲ್ಲ ಮುಗಿಸಿ ಸೀತಾದೇವಿಯನ್ನು ಕರ್ಕೊಂಡು ನಮ್ಮ ಭಾರತ ದೇಶಕ್ಕೆ ಬಂದಾಗ ಆ ಯಮ್ಮನಿಗೆ ಆಲೋಚನೆ ಬರ್ತದೆ, ಇಂಥ ಮಹಾನ್ ಚೇತನ, ಇಂಥ ಮಹಾನ್ ಶಕ್ತಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಆಂಜನೇಯನಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥ ಚಿಂತೆಯನ್ನ ಸೀತಾದೇವಿ ಮಾಡ್ತಾಳೆ. ಭಗವಾನ್ ಶ್ರೀರಾಮಚಂದ್ರ ಮೂರ್ತಿಗೆ ಸೀತಾದೇವಿ ಹೇಳ್ತಾರೆ, ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಮತ್ತು ಅನ್ನದಾನವನ್ನು ಏರ್ಪಡಿಸ್ಬೇಕು, ಇದೆಲ್ಲ ಮಾಡಬೇಕಾಗಿದೆ. ಆತನು ಬಂದು ಇಷ್ಟೆಲ್ಲ ಒಳ್ಳೆಯ ಕಾರ್ಯವನ್ನು ಅವ್ರ ಸೈನ್ಯನೇ, ಕಪಿ ಸೈನ್ಯ ಎಲ್ಲ ಮಾಡಿದೆ, ಅವರಿಗೆ ನಮ್ಮಿಂದ ಧನ್ಯವಾದಗಳನ್ನ ಅರ್ಪಿಸಬೇಕು, ಅವರಿಗೆ ನಮ್ಮ ನಮಸ್ಕಾರಗಳು ಯಾವತ್ತೂ ಇರಬೇಕು, ನಮ್ಮ ಆಶೀರ್ವಾದ ಯಾವತ್ತೂ ಇರಬೇಕು ಅಂತ ಆ ತಾಯಿ ಹೇಳ್ತಾರೆ, ಸೀತಾದೇವಿ ತಾಯಿ ಹೇಳ್ತಾರೆ. ಆಗ ಭಗವಾನ್ ಶ್ರೀರಾಮಚಂದ್ರ ಮೂರ್ತಿ ಹೇಳ್ತಾರೆ, ಬೇಡ, ಅದು ಸರಿ ಹೋಗೋದಿಲ್ಲ ಅಂತ. ಆದ್ರೇನೂ ಸಹ ಆ ಯಮ್ಮನಿಗೆ ಒಂದು ಚಿಂತೆ. ಆ ಯಮ್ಮ ಸನ್ಮಾನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಭೆ ಏರ್ಪಡಿಸ್ತಾರೆ. ಆವತ್ತು ದಿನ ಆ ಸಭೆಯಲ್ಲಿ ಆ ಯಮ್ಮ ಅವನಿಗೆ ಸನ್ಮಾನ ಮಾಡೋದಕ್ಕೆ ತನ್ನಲ್ಲಿರುವ ರುದ್ರಾಕ್ಷಿ ಮಾಲೆಯನ್ನು ಆಂಜನೇಯ ಮೂರ್ತಿಗೆ ಸಮರ್ಪಣೆ ಮಾಡ್ತಾಳೆ. ಸಮರ್ಪಣೆ ಮಾಡಿದಾಗ ಆ ಮನುಷ್ಯ ನೋಡ್ತಾನೆ, ಆ ರುದ್ರಾಕ್ಷಿ ಮಾಲೆಯನ್ನು ಕಚ್ಚುತ್ತಾನೆ, ಮೂಗು ನೋಡ್ತಾನೆ, ಕಣ್ಣಿಂದ ನೋಡ್ತಾನೆ, ಜೀವಂತ್ರ ಇಟ್ಕೊಳ್ತಾನೆ, ದೇಹದಲ್ಲಿ ಇಟ್ಕೊಳ್ತಾನೆ. ಅದರ ಪ್ರತಿಕ್ರಿಯೆ ಏನು ಕಾಣಿಸೋದಿಲ್ಲ. ಅದನ್ನ ಎಲ್ಲ ಎತ್ತಿ ಬಿಸಾಕ್ಬೇಕು, ಆಂಜನೇಯ ಮೂರ್ತಿ ಬಿಸಾಕ್ಬೇಕು. ಅವಾಗ ಸೀತಾದೇವಿಗೆ ಬಹಳ ಬೇಜಾರಾಗ್ತದೆ. ಎಲ್ಲ ಸಮಸ್ತ ಬಂಧುಗಳು ನೀವಿದ್ದಾಗ ಎಲ್ಲರೂ ಅಲ್ಲಿರ್ತಾರೆ. ಆಗ ತನ್ನ ರೋಮವನ್ನು ಒಂದೇ ಒಂದು ರೋಮವನ್ನು ಕಿತ್ತು ಕೊಟ್ಕೊಂಡು, ತಾಯಿ ನಿಮ್ಮ ಪಾದಗಳ ಶರಣು, ನಾನು ಮಾಡಿರೋದು ತಪ್ಪು, ಆದ್ರೇನು ನಿಮ್ಮ ಪಾದಗಳ ಶರಣು, ನೀವು ಇದನ್ನು ಕಿವಿ ಹತ್ರ ಇಟ್ಕೊಂಡು ನೋಡಿ ಅಂತ ಹೇಳಿದಾಗ ಆ ಒಂದು ರೋಮ ರಾಮ 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 ಅಂತ ಶಬ್ದ ಕೇಳಿಸ್ತದೆ. ಅಂಥ ಮಹಾನ್ ಶಕ್ತಿವಂತ ಆಂಜನೇಯ ಮೂರ್ತಿ. ಅಂಥ ಆಂಜನೇಯ ಮೂರ್ತಿ ಹಿಂದ್ಗಡೆ ನಮ್ಮ ಮಹಾಯೋಗಿ ವೇಮನ, ಯೋಗಿಗಳಿಗೆಲ್ಲ ರಾಜ ಮಹಾಯೋಗಿ ವೇಮನರ ಜಯಂತ್ಯೋತ್ಸವವನ್ನು ನಾವು 14ನೇ ಶತಮಾನದಲ್ಲಿ ಅವರ ಜೀವನವನ್ನೇ ಸಮರ್ಪಣೆ ಮಾಡಿ ಮಾನವನನ್ನು ಮಾಧವನನ್ನಾಗಿ ಮಾಡಿದಂಥ ವೇಮನರ ಜಯಂತ್ಯೋತ್ಸವವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇದು ಬಹಳ ಸಂತೋಷದ ಸಂಗತಿ. ಅಂಥ ವೇಮನರು ಎಷ್ಟು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಅವರು ಮಾತಾಡಿ ಹೇಳಿದ್ದಾರೆ ಅಂದರೆ ನಮ್ಮ ಸನ್ಮಾರ್ಗವನ್ನು ಕೊಟ್ಟಿದ್ದಾರೆ. ಎಂಥ ಸನ್ಮಾರ್ಗವನ್ನು ಕೊಟ್ಟಿದ್ದಾರೆ. ಅನ್ನದಾನ ಮೂಲಕನ್ನ ಅನ್ನದಾನವೇ ಗೊಪ್ಪ. ಈಗ ಇಲ್ಲಿ ಕೊಡ್ತಾ ಇದ್ದೀರ ಅನ್ನದಾನ. ಪ್ರತಿಯೊಂದು ಜೀವಿ 84 ಲಕ್ಷ ಜೀವರಾಶಿಗಳಿಗೆ ಶ್ರೇಷ್ಠವಾದ ಜೀವಿ ಅಂದರೆ ಮಾನವ ಜನ್ಮ. ಎಲ್ಲದಕ್ಕೂ ಆ ಭಗವಂತ ಅನ್ನವನ್ನು ಕೊಡ್ತಾನೆ. ಅದಕ್ಕೆ ವೇಮನರು ಹೇಳ್ತಾರೆ, ಅನ್ನದಾನ ಮೂಲಕನ್ನ ಅನ್ನದಾನವೇ ಗೊಪ್ಪ, కన్న తల్లి కన్నా ఘనము లేదు, ఎన్న గురువున కన్నా ఎక్కవలేదయ్యಾ ವಿಶ್ವತಾಭಿರಾಮ ವಿನರವೇನ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪ್ರತಿ ಜೀವಿಗೂ ನಮಗೆ ಎಲ್ಲ 84 ಲಕ್ಷ ಜೀವರಾಶಿಗಳಿಗೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾಗಿರುವಂಥದ್ದು ಅನ್ನಗತ ಪ್ರಾಣ. ಆಮೇಲೆ ಮಹತ್ತರವಾದಂಥ ಮಾತು ಏನು ಹೇಳಿದ್ದಾರೆ ಎರಡನೇದು ಅಂತ ಹೇಳಿದ್ರೆ, ತಾಯಿಗಿಂತ ನಮ್ಮನ್ನು ಒತ್ತು ಎತ್ತು ಸಾಕಿ ಸಲಹಿ ಬೆಳೆಸಿ ಇಷ್ಟೆಲ್ಲ ಮಾಡಿರ್ತಕ್ಕಂಥ
ತಾಯಿಗೆ ಬಹಳ ವಿಶೇಷವಾದಂಥ ಗೌರವವನ್ನು ಕೊಟ್ಟಿರ್ತಾರೆ. ಆಮೇಲೆ ಗುರುಗಳಿಗೆ ಗೌರವವನ್ನು ಕೊಟ್ಟಿರ್ತಾರೆ. ಗುರು ಇರಬೇಕು, ಇಲ್ಲ ಗುರಿ ಇರಬೇಕು. ಗುರು ಎರಡೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ. ಗುರುವು ಗುರಿ ಎರಡೂ ಇರಬೇಕು. ಯಾವ ರೀತಿಯಾಗಿ ನಾವು ಗುರುಗಳಿರಬೇಕು? ಸ್ವಾಮಿ ವಿವೇಕಾನಂದರು ಭಾರತ ಪ್ರಯತ್ನ ಮಾಡ್ತಾರೆ. ನನಗೆ ದೇವರನ್ನು ತೋರಿಸುವಂಥ ಗುರುಗಳು ಬೇಕು ಅಂತ ಭಾರತವನ್ನು 3 ಸಲ ಸುತ್ತಾಕ್ತಾರೆ ಸ್ವಾಮಿ ವಿವೇಕಾನಂದ. ಆಗ ಅವರು ಕಲ್ಕಟ್ಟಾಗೆ ಹೋದಾಗ ಯಾರೋ ಒಬ್ಬರು ಹೇಳ್ತಾರೆ, ಈ ರೀತಿಯಾಗಿ ಒಬ್ಬರು ಸ್ವಾಮಿಗಳಿದ್ದಾರೆ, ಅವ್ರ ಹತ್ರ ಹೋಗು, ನಿನಗೆ ಅವರು ದೇವರನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಅವರ ಆಶ್ರಮದಲ್ಲಿ ಕುಳಿತುಕೊಂಡಿರ್ತಾರೆ. ಅವರ ಶಿಷ್ಯ ಸಂಬಂಧಿಗಳೆಲ್ಲ ನೀವು ಕುಳಿತುಕೊಂಡಂಗೆ ಎಲ್ಲರೂ ಕುಳಿತುಕೊಂಡಿರ್ತಾರೆ. ಆ ಬಾಗಿಲಿಗೆ ಬಂದ ತಕ್ಷಣ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾಕೆ ನಾರೇನ್ ಇಷ್ಟು ಲೇಟಾಗಿ ಬಂದಿದ್ಯಾ? ಅವ್ರಿಗೆ ಯಾಕೆ ಗೊತ್ತು? ಆ ನರೇಂದ್ರ ಅನ್ನೋ ವ್ಯಕ್ತಿಯನ್ನ ರಾಮಕೃಷ್ಣ ಪರಮಹಂಸರು ಯಾವತ್ತೂ ನೋಡಿರೋದಿಲ್ಲ. ಯಾಕೆ ನಾರೇನ್ ಇಷ್ಟು ಲೇಟಾಗಿ ಬಂದಿದ್ಯಾ? ನಾಡಿನ ಜನತೆಗೆ ಮಹಾಯೋಗಿ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಏನು ವೇಮನರು ಸತ್ಯ, ನೈತಿಕತೆ ಮತ್ತು ಸೇವೆಯನ್ನು ಸಾರಿದಂಥ ಮಾನವೀಯ ಮೌಲ್ಯಗಳನ್ನು ಸಾರಿದಂಥ ಒಬ್ಬ ವಿಶ್ವದ ಯೋಗಿ ಅಂತ ಹೇಳ್ಬೋದು, ಒಬ್ಬ ಕವಿ ಅಂತ ಹೇಳ್ಬೋದು. ಅವರ ವಚನಗಳಲ್ಲಿ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಆ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೂ ಸಹ ನಾವು ಒಂದು ಮಾರ್ಗದರ್ಶನವನ್ನು ನೀಡುವಂಥ ರೂಪದಲ್ಲಿ ಆಗ್ತೈತೆ ಅಂತ ಹೇಳ್ತಾ, ಈ ಒಂದು ವೇಮನ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಯನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮ ಇರ್ಬೋದು, ಯಾರಂಡಹಳ್ಳಿ ಗ್ರಾಮ ಇರ್ಬೋದು ಮತ್ತು ಎಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ. ಆ ಒಂದು ವೇಮನರ ಒಂದು ಮಾರ್ಗದರ್ಶನವನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಡಿನ ಜನತೆಗೆ 614ನೇ ವೇಮನ ಜಯಂತಿಯ ಶುಭಾಶಯಗಳು. ಇವತ್ತು ಮಹಾಕವಿ, ಅದಮ್ಯ ಚೇತನ, ದಾರ್ಶನಿಕ ವೇಮನರು ಹುಟ್ಟಿದಂಥ ದಿನ. ಈ ದಿನವನ್ನು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಸರ್ಕಾರಿ ಒಂದು ಕಾರ್ಯಕ್ರಮವಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಏನು ರೆಡ್ಡಿ ಕುಲಬಾಂಧವರು ಸಹ ಪ್ರತಿ ಗ್ರಾಮಗಳಲ್ಲೂ ಕೂಡ ಈ ದಿನ ಒಂದು ವಿಶೇಷವಾಗಿ ವೇಮನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ದಿನದ ಒಂದು ಈ ಒಂದು ಒಳ್ಳೆಯ ದಿನ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ಈ ರಾಜ್ಯದ ಜನತೆಗೆ ಒಂದು ಶುಭವನ್ನು ತರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಮಸ್ತ ನಾಡಿನ ಜನತೆಗೆ ಮಹಾಯೋಗಿ, ಕವಿ, ದಾರ್ಶನಿಕ ಶ್ರೀ ಮಹಾಯೋಗಿ ವೇಮನರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಯರಂಡಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ವೇಮನ ಜಯಂತಿಯನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಎಲ್ಲ ವೇಮನರ ಭಕ್ತರು, ಅವರ ಅನುಯಾಯಿಗಳು, ಅವ್ರನ್ನ ಅನುಸರಿಸ್ತಕ್ಕಂಥ ಎಲ್ಲ ಕುಟುಂಬಗಳು ಇವತ್ತು ಪಾಲ್ಗೊಂಡಿದ್ದು ನಿಜವಾಗಲೂ ಒಂದು ಸಂತೋಷದ ವಿಚಾರ. ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಣೆ.